ಬಾಗೇಪಲ್ಲಿ ಚಿತ್ರಾವತಿ ನದಿ ಉಳಿವಿಗಾಗಿ ನಿರಂತರ ಹೋರಾಟ. ವಕೀಲ ಎಜಿ ಸುಧಾಕರ್ ಅಧಿಕಾರಿಗಳಿಗೆ ಎಚ್ಚರಿಕೆ. ಬಾಗೇಪಲ್ಲಿ ಪಟ್ಟಣದ ಚಿತ್ರಾವತಿ ನದಿ ಉಳಿವಿಗಾಗಿ ಮತ್ತು ಚಿತ್ರಾವತಿ ನದಿಗೆ ಕೊಳಚೆ ನೀರು ಬಿಡಲು ಮಾಡುತ್ತಿರುವ ಕಾಮಗಾರಿಗೆ ನಿಲ್ಲಿಸುವಂತೆ ಹಿರಿಯ ವಕೀಲರಾದ ಎಜಿ ಸುಧಾಕರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆಯಲ್ಲಿ ವಕೀಲರಾದ ಎಜಿ ಸುಧಾಕರ್ ಅವರು ಮಾತನಾಡಿ, ಚಿತ್ರಾವತಿ ನದಿ ಅದರದೇ ಪರಂಪರೆಯ ಇತಿಹಾಸವಿರುವ ನಮ್ಮ ಹೆಮ್ಮೆಯ ನದಿಯಾಗಿದೆ. ಈ ನದಿಗೆ ದಕ್ಷಿಣದ ಭಾಗದಿಂದ ಕೊಳಚೆ ನೀರಿಗೆ ಬಿಡಲು ಕಾಮಗಾರಿ ನಡೆಯುತ್ತಿರುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ವಕೀಲರಾದ ಮಂಜುನಾಥ್, ನಂಜುಂಡಪ್ಪ, ಫಯಾಜ್, ಬಾಲು, ಚನ್ನರಾಯಪ್ಪ, ಡಿಟಿ ಮುನಿಸ್ವಾಮಿ, ಮುಸ್ತಫಾ, ಅಶ್ವಥಪ್ಪ, ಲಕ್ಷ್ಮೀನಾರಾಯಣ ರೆಡ್ಡಿ, ಬಿಎ ಬಾಬಾಜಾನ್, ಹರೀಶ್, ಬಿಟಿ ಸೀನಾ, ಮುನಿ ವೆಂಕಟಪ್ಪ, ಸೋಮು, ಮಂಜುಳಾ, ಜಾನ್ಸಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಕಾಮಗಾರಿ ತಕ್ಷಣ ನಿಲ್ಲಿಸಬೇಕು. ಅವೈಜ್ಞಾನಿಕ ಕಾಮಗಾರಿ ತಕ್ಷಣ ನಿಲ್ಲಿಸಬೇಕು. ಚಿತ್ರಾವತಿ ನದಿಗೆ ಕೊಳಚೆ ನೀರು ಬೇಡವೇ ಬೇಡ. ಚಿತ್ರಾವತಿ ನದಿಗೆ ಕೊಳಚೆ ನೀರು ಬೇಡವೇ ಬೇಡ. ಅವೈಜ್ಞಾನಿಕ ಕಾಮಗಾರಿ ತಕ್ಷಣ ನಿಲ್ಲಿಸಬೇಕು. ಎಲ್ಲ ಸಂಗತಿಗಳ ಐಕ್ಯ ಹೋರಾಟ ಯಶಸ್ವಿಯಾಗಲಿ. ಕಚೇರಿಯವರು ಬರೀ ಕಂದಾಯವನ್ನು ಕಟ್ಟಿಸಿಕೊಂಡು ದುಡ್ಡನ್ನು ಲೂಟಿ ಮಾಡಕ್ಕೆ ಸಿದ್ಧರಾಗಿದ್ದಾರೆ. ಅದರ ಜೊತೆಗೆ ಅವೈಜ್ಞಾನಿಕವಾಗಿರ್ತಕ್ಕಂಥ ಈ ಮೋರಿಯನ್ನು ಹಾಕಿ ದಕ್ಷಿಣ ಕಡೆ ಚಿತ್ರಾವತಿ ನದಿಗೆ ಹರಿಸ್ತಕ್ಕಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಇದು ಪೂರ್ವಿಕವಾಗಿ ನಮ್ಮ ಜಮೀನುಗಳೆಲ್ಲ ಈ ಕಡೆ ಇದೆ, ಎಡಗಾಲುವೆ ಪಕ್ಕದಲ್ಲೇ ನಮ್ಮ ಜಮೀನುಗಳಿವೆ. ಈ ಕಡೆ ಒಟ್ಟಿಂದ ಕೂಡ ಕೇರ್ ಮಾಡಿಲ್ಲ. ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ನಮ್ಮ ನ್ಯಾಯಾಧೀಶರು ಮಂಜುನಾಥ ಆಚಾರ್ಯವರು ಕೂಡ ಇದರ ಬಗ್ಗೆ ಗಮನ ಹರಿಸಿ ಪುರಸಭೆಯವರಿಗೆ, ಗ್ರಾಮ ಪಂಚಾಯಿತಿಯವರಿಗೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರಿಗೆ ನಿರಂತರವಾಗಿ ಲೆಟರ್ಗಳನ್ನು ಬರೆದಿದ್ದಾರೆ. ಚಿತ್ರಾವತಿ ನದಿ ಕಲುಷಿತ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು ಕೂಡ ಅವ್ರಿಗೂ ಕೂಡ ಏನು ಗೌರವ ಕೊಡದೆ ಅದನ್ನು ಏನು ಕಾರ್ಯಕ್ರಮವನ್ನು ಹಾಕ್ಕೊಂಡಿಲ್ಲ. ಜೊತೆಗೆ ನಾವು ಪ್ರತಿಭಟನೆ ಮಾಡಿದಾಗ ನಮಗೆಲ್ಲ ಗೊತ್ತಿದೆ, ಸುಮಾರು ಒಂದು 5-6 ವರ್ಷಗಳಿಂದ ಹಿಂದೆ ಎಲ್ಲರೂ ಸೇರಿ ಚಿತ್ರಾವತಿ ನದಿಯನ್ನು ಕೊಳಚಾಗಿರ್ತಕ್ಕಂಥದ್ದನ್ನು, ಗಲೀಜಾಗಿರ್ತಕ್ಕಂಥದ್ದನ್ನು NSS, ಸ್ಟೂಡೆಂಟ್ಸು, ವಾಲಂಟಿಯರ್ ಆರ್ಗನೈಸೇಷನ್ಸು, ಸಂಘ ಸಂಸ್ಥೆಗಳು ಎಲ್ಲ ಸೇರಿ ಕ್ಲೀನ್ ಮಾಡಿದ್ವಿ. ಈಗಿರ್ತಕ್ಕಂಥ ಪುರಸಭೆ ಮುಖ್ಯಾಧಿಕಾರಿ ಅದು ಕ್ಲೀನ್ ಮಾಡಿಸೋದ್ರ ಬಗ್ಗೆ ನಾವು ಮಾತಾಡಿದಾಗ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಗಂಡಮಾರಪಲ್ಲಿ ಪಂಚಾಯತಿಗೆ ಬರುತ್ತೆ, ನಮ್ಗೆ ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದರೆ ಇಡೀ ಬಾಗೇಪಲ್ಲಿಯ ಕೊಳಚೆ ನೀರನ್ನು ಅಲ್ಲಿಗೆ ಬಿಡಲಿಕ್ಕೆ ಇವ್ರು ಯಾರು? ಇವ್ರಿಗೆ ಹಕ್ಕನ್ನು ಕೊಟ್ಟಂಥ ಯಾರು? ಅಧಿಕಾರವನ್ನು ಕೊಟ್ಟಂಥ ಯಾರು? ಜೊತೆಗೆ ಅವ್ರಿಗೆ ನಾಲೆಡ್ಜ್ ಇಲ್ಲ ಅಂತ ಕಾಣಿಸುತ್ತೆ. ಪೊಲ್ಯೂಷನ್ ಕಂಟ್ರೋಲ್ ಆ್ಯಕ್ಟಲ್ಲಿ ಯಾವುದೇ ಅಧಿಕಾರಿ ಯಾವುದಾದ್ರೂ ನೀರಿನ ಮೂಲಗಳನ್ನು ಅದನ್ನು ದುರುಪಯೋಗ ಮಾಡಿಕೊಂಡು ಅದನ್ನು ಕಲುಷಿತಗೊಳಿಸಿದ್ರೆ ಅವ್ರಿಗೆ ಜೈಲಿಗೆ ಹಾಕ್ತಕ್ಕಂಥ, ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಕೂಡ ಇದೆ. ಆ ಪರಿಜ್ಞಾನ ಕೂಡ ಇಲ್ಲದೆ ಅವರು ಒದಗಿಸ್ತಕ್ಕಂಥ ಪುರಸಭೆ ಅಧಿಕಾರ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಗ್ರಾಮ ಪಂಚಾಯತಿಯವರು ಕೂಡ ನಾವು ಕೋರ್ಟ್ ಕಡೆಯಿಂದ ನೋಟಿಸ್ಗಳು ಕಳಿಸಿದ್ರು ಕೂಡ ಅವರು ಕೇರ್ ಮಾಡ್ತಾ ಇಲ್ಲ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೆಲಸ ಮಾಡ್ತಾ ಇಲ್ಲ. ಜೊತೆಗೆ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರ ಅಡಿಯಲ್ಲಿ ಬರ್ತದೆ, ಅವರು ಕೂಡ ಏನೂ ಕ್ರಮ ತೆಗೆದುಕೊಳ್ತಾ ಇಲ್ಲ. ಇದು ನಮ್ಮ ಚಿತ್ರಾವತಿ ನದಿಗಳು ಯಾವುದೇ ಜಲಮೂಲಗಳಾಗ್ಬೋದು, ಅದನ್ನು ಯಾರೇ ಆಗಲಿ ಕಲುಷಿತ ಮಾಡಬಾರ್ದು ಅಂತಕ್ಕಂಥ ಏನು ಕಾನೂನೇ ಇದೆ. ಆ ಕಾನೂನು ಪ್ರಕಾರ ಹೋದರೆ ಇವರೆಲ್ಲರೂ ಕೂಡ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭಗಳಿದ್ದಾವೆ. ಹಾಗಾಗಿ ಅವರ ಮೇಲೆ ಒತ್ತಡ ಆಗ್ತಕ್ಕಂಥ ಸಂದರ್ಭದಲ್ಲಿ ಏನು ಬಾಗೇಪಲ್ಲಿಯ ಪಶ್ಚಿಮ ದಿಕ್ಕಿಗೆ ನದಿ ಇದೆ ಅದನ್ನು ಕಲುಷಿತ ಮಾಡಬೇಡಿ, ಶೌಚಾಲಯ ನೀರು, ಬಚ್ಚಲು ನೀರೆಲ್ಲ ಬಿಡಿದಾಗ ಅದಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ಳಿ ಅಂತ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಜೊತೆಗೆ ಹಣ ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಕಾಮಗಾರಿಯನ್ನು ಇವತ್ತು ದಕ್ಷಿಣ ದಿಕ್ಕಿನ ಚಿತ್ರಾವತಿ ನದಿಗೆ ಈ ಕೊಳಚೆ ನೀರನ್ನು ಹರಲಿಕ್ಕೆ ಬಿಡ್ತಾ ಇದ್ದಾರೆ. ಇದು ನೋಡಿ ಎಷ್ಟು ನೀರು ಇಲ್ಲಿ ಹೋಗ್ತಾ ಇದೆ ಅಂತಂದರೆ, ನಾವು ಈಗಾಗಲೇ ಆ ಪಶ್ಚಿಮ ದಿಕ್ಕಿಗೆ ಇರ್ತಕ್ಕಂಥ ನದಿಯನ್ನು ನಾವು IIT ಚೆನ್ನೈಯವರು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಬಂದು ಸ್ಟಡಿಯನ್ನು ಮಾಡಿದ್ದಾರೆ. ಪ್ರತಿ ಗಂಟೆಗೆ ನದಿಗೆ ಬಾಗೇಪಲ್ಲಿಯಿಂದ ಪಶ್ಚಿಮ ದಿಕ್ಕಲ್ಲಿರ್ತಕ್ಕಂಥ ನದಿಗೆ ಎಷ್ಟು ಲೀಟರ್ ನೀರು ಹೋಗುತ್ತೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಆ ಮಾಹಿತಿ ಪ್ರಕಾರ ನಮಗೆ ರಿಪೋರ್ಟ್ ನಮ್ಮ ಕೈಯಲ್ಲಿ. ನಿಮ್ಮ ದುಡ್ಡಿಗಾಗಿ, ನಿಮ್ಮ ಭ್ರಷ್ಟಾಚಾರಕ್ಕಾಗಿ, ನಿಮ್ಮ ಪರ್ಸೆಂಟೇಜ್ಗಾಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ? ಈ ಕಾಮಗಾರಿ ಮಾಡೋ ಅವಶ್ಯಕತೆ ಏನಿತ್ತು? ಈಗಾಗಲೇ ರಸ್ತೆ 44 ಅಡಿ ಅಂತ ಗೊತ್ತಿದೆ, ಆದ್ರೆ ನೀವು ಲಕ್ಷಾಂತರ ರೂಪಾಯಿ ಕಾಮಗಾರಿ ಮಾಡ್ತಾ ಇದ್ದೀರಾ. ಯಾಕೆ ಪರ್ಸೆಂಟೇಜ್ಗಾಗ? ಏನಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ? ತಕ್ಷಣ ಈ ಕಾಮಗಾರಿ ನಿಲ್ಲಿಸಬೇಕು. ಜೊತೆಗೆ ಈಗಾಗಲೇ ನೀವು ಕೊಡುವಂತಹ ಶುದ್ಧ ಕುಡಿಯೋ ನೀರು ವರ್ಷಕ್ಕೆ ಒಮ್ಮೆ ಆದರೂ ಡ್ರಿಂಕಿಂಗ್ ವಾಟರ್ ಟೆಸ್ಟ್ ಅಂತ ಬರುತ್ತೆ, ಅದು ವರದಿಗಳು ಬೇಕು. ಆ ವರದಿ ಏನಾಗಿದೆ?
ಪರೀಕ್ಷಾ ವರದಿಗಳು ಏನಾಗಿದೆ? ಕಳೆದ 10 ವರ್ಷದಿಂದ 2-3 ಬಾರಿ ವರದಿ ಬಂದಿದೆ ಪುರಸಭೆಗೆ. ಈ ನೀರು ಯೋಗ್ಯವಲ್ಲ, ಇದು ಜನರು ಕೊಡಬೇಡಿ ಅಂತ ಆಗಿದೆ. ಆದರೆ ಕೆಲವು ಜನಪ್ರತಿನಿಧಿಗಳು, ಅಧಿಕಾರಿಗಳು ಶಾಮೀಲಾಗಿ ಈ ವಿಷಪೂರಿತ ಡ್ಯಾಮಲ್ಲಿರುವಂತಹ ನೀರು ಜೊತೆಗೆ ಕುಡಿಯೋ ನೀರು ಅಂತ ಕೊಡ್ತಾ ಇದ್ದಾರೆ. ತುಂಬ ಇದರಿಂದ ಆರೋಗ್ಯಕ್ಕೆ ಹಾನಿಕಾರವಾಗಿದೆ. ಪರೀಕ್ಷೆ ಮಾಡಬೇಕು ಪ್ರತಿ ವರ್ಷ. ವಾಟರ್ ಡ್ರಿಂಕಿಂಗ್ ಟೆಸ್ಟ್ ಅಂತ ಬರುತ್ತೆ, ಅದರ ವರದಿಗಳು ಬೇಕು. ಅದು ಮಾಹಿತಿ ಹಕ್ಕಲ್ಲಿ ಕೇಳಿದ್ರೆ ಇದುವರೆಗೂ ವರದಿಗಳು ನಾನು ಕೊಟ್ಟಿಲ್ಲ. ಇದು ತುಂಬ ಖಂಡನೀಯ ವಿಚಾರ. ಚಿತ್ರಾವತಿ ನದಿಯ ಉಳಿವಿಗಾಗಿ ಇವತ್ತು ಇಷ್ಟೇ ಜನ ಸೇರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಬಹಳಷ್ಟು ಆಗುತ್ತೆ. ಈ ಕಾಮಗಾರಿ ನಾವು ಇವತ್ತು ಬರ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೆಲವರು ಇದನ್ನು ನಿಲ್ಲಿಸಿದ್ದಾರೆ. ನಾಳೆ ಪುನಃ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಆದರೆ ಆ ಕಾಮಗಾರಿ ನಡೆಯಲು ಬಿಡಲ್ಲ. ಹೋರಾಟಗಳು ಸಂಘಟನೆ ಮುಖಾಂತರ ನಾವು ಮಾಡ್ತೀವಿ. ಜೊತೆಗೆ ಕಾನೂನುಬದ್ಧವಾದ ಹೋರಾಟವನ್ನು ಮಾಡ್ತೀವಿ. ಕಾನೂನುಬದ್ಧ ಹೋರಾಟದಲ್ಲಿ ಅಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಗಳ ಮೇಲೆ, ಅಧಿಕಾರಿಗಳ ಮೇಲೆ ಕೇಸ್ ದಾಖಲು ಮಾಡಲು ನಾವು ಸಿದ್ಧವಾಗಿದ್ದೀವಿ. ನನ್ನ ಆಧಾರ್ ಕಾರ್ಡ್ ಸಹ ಸುಧಾಕರ್ ನಾನು ಹಾಕಿದ್ದೀನಿ. ಎಲ್ಲಿಗೆ ಬೇಕಾದರೂ ಬರ್ತೀವಿ. ನಮ್ಮ ಊರಿನ ರಕ್ಷಣೆ, ನಮ್ಮ ನದಿಯ ರಕ್ಷಣೆ, ನಮ್ಮ ಪರಿಸರದ ರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿದೆ. ಆದ್ದರಿಂದ ಎಲ್ಲ ಸಂಘ ಸಮಸ್ಯೆಗಳು ಈ ಹೋರಾಟ ಇಷ್ಟಕ್ಕೆ ಮುಗಿಬಾರ್ದು. ಈ ಹಿಂದೆನೂ ತಹಶೀಲ್ದಾರ್ ಅಸ್ಲಂ ಪಾಷಾ ಇದ್ದಾಗ ನದಿಯ ಭಾಗವನ್ನು ಸ್ವಚ್ಛತೆ ಮಾಡಬೇಕಂತ ನಮ್ಮ ಹರೀಶ್ ಅವರು, BT16 ಅಣ್ಣವರು, ನಾವು ಎಲ್ಲ ವಿದ್ಯಾರ್ಥಿಗಳು, ಸಂಘ ಸಮಸ್ಯೆಗಳು, ಪಕ್ಷದವರು ಎಲ್ಲರೂ ಸೇರಿ ಪಂಕಜ ರೆಡ್ಡಿ ಅವ್ರ ನೇತೃತ್ವದಲ್ಲೆಲ್ಲ ಸ್ವಚ್ಛತೆ ಮಾಡಿದ್ವಿ. ಸ್ವಲ್ಪ ದಿವಸ ಅಲ್ಲಿ ಒಂದು ನಾಮಫಲಕ ಹಾಕಿದ್ರು, ಯಾವುದೇ ಗಲೀಜನ್ನು ಹಾಕ್ಬಾರ್ದಂತ. ಇವತ್ತು ಪುನಃ ಗಲೀಜ್ ಆಗ್ತಾ ಇದ್ದಾರೆ. ಆ ನಾಮಫಲಕನ ಅದರಲ್ಲೇ ಹಾಕ್ಬಿಟ್ಟವ್ರೆ. ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು? ಅದ್ರ ಬಗ್ಗೆ, ಸ್ವಚ್ಛತೆ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಜೊತೆಗೆ ಚಿತ್ರಾವತಿಯ ವಿಸ್ತೀರ್ಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಚಿತ್ರಾವತಿ ನದಿಯಿರುವಂತಹ ಸಂಪತ್ತು ಮರಳು ಲೂಟಿ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ. ಆದರೆ ಮರಳು ಪ್ರತಿ ದಿವಸ ಸಾಗಿಸ್ತಾ ಇದ್ದಾರೆ. ಮರಳೆಲ್ಲ ಖಾಲಿ ಆಗಿದೆ, ನಮ್ಮ ಸಂಪತ್ತು ಹಾಳಾಗಿದೆ. ಆದರೂ ಸಹ ಅಧಿಕಾರಿಗಳು ಮಾತಾಡ್ತಾ ಇಲ್ಲ. ಅವ್ರಿಗೇನು ಬೇಕು? ಪರ್ಸೆಂಟೇಜ್ ಬೇಕು. ಈ ಕೆಲಸ ಆದರೆ ಎಷ್ಟು ಬರುತ್ತೆ ಅನ್ನೋದು ಅವ್ರು ನೋಡ್ತಾರೆ. ಈ ಕೆಲಸ ಆದರೆ ಜನರ ಮೇಲೆ ಎಷ್ಟು ಕಷ್ಟ ಆಗುತ್ತೆ, ಆರೋಗ್ಯದ ಮೇಲೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಅದಕ್ಕಾಗಿ ಬಂಧುಗಳೇ, ಇವತ್ತೇನು ಬಂದಿದ್ರು ಎಲ್ಲ ಸಂಘ ಸಮಸ್ಯೆಗಳು, ಇನ್ನೂ ಹಲವಾರು ಜನ ಬಾಗೇಪಲ್ಲಿ ಸಂಘ ಸಮಸ್ಯೆಗಳು ಬರೋದಿದೆ. ಪ್ರತಿಯೊಬ್ಬರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಇಷ್ಟಕ್ಕೆ ಅಲ್ಲ, ಮುಂದಿನ ದಿನಗಳಲ್ಲಿ ಚಿತ್ರಾವತಿ ರಕ್ಷಣೆ ಜೊತೆಗೆ ಎರಗಾಲುವೆ ಎಷ್ಟು ವಿಸ್ತೀರ್ಣ ಇದೆ ಅಷ್ಟು ವಿಸ್ತೀರ್ಣ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಮತ್ತೆ ಗೂಳೂರು ಸರ್ಕಲ್ ಅಲ್ಲಿ ಮಳೆ ಬಂದ್ರೆ ಕೆರೆ ತರ ಆಗುತ್ತೆ. ಚಿಕ್ಕ ಮಕ್ಕಳು ಹೋಗಕ್ಕಾಗ್ತಾ ಇಲ್ಲ, ವಿದ್ಯಾರ್ಥಿಗಳು ಹೋಗಕ್ಕಾಗ್ತಾ ಇಲ್ಲ, ದ್ವಿಚಕ್ರ ವಾಹನಗಳು ಹೋಗಕ್ಕಾಗ್ತಾ ಇಲ್ಲ. ಎಲ್ಲ ಕಣ್ಮುಚ್ಚಿ ನಿದ್ದೆ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟ ಇಲಾಖೆಯವರು. ಕೆರೆ ತರ ಬರುತ್ತೆ, ಸ್ವಲ್ಪ ನೀರು ಬಂದ್ರೆ. ಅವೈಜ್ಞಾನಿಕವಾಗಿ ಮಾಡಿದ್ರಲ್ಲ ಸ್ವಾಮಿ, ಅವತ್ತು ಬಿಲ್ ಮಾಡ್ಕೊಂಡಿಲ್ವಾ? ಯಾಕೆ ಈ ತರ ಮಾಡ್ತಾ ಇದ್ದೀರಾ ನೀವು? ಅವೈಜ್ಞಾನಿಕ ಚರಂಡಿ ವ್ಯವಸ್ಥೆಯನ್ನು ಆ ಗೂಳೂರು ಸರ್ಕಲ್ ಅಲ್ಲಿ ಏನಿದೆಯೋ, ಮಳೆ ಬಂದ್ರೆ ನೀರು ನಿಲ್ಬಾರ್ದು. ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ರಾಜಕಾಲುವೆಗಳು ಒತ್ತುವರಿಯಾಗಿದೆ. ಬಲಿಷ್ಠರು, ಮೇಧಾವಿಗಳು, ಬೇಕಾದವರು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ರಾಜಕಾಲುವೆ ಸಹ ಒತ್ತುವರಿ ತೆರವುಗೊಳಿಸಬೇಕು. ಎರಗಾಲುವೆ ಒತ್ತುವರಿ ತೆರವುಗೊಳಿಸಬೇಕು. ಚಿತ್ರಾವತಿ ರಕ್ಷಣೆ ಮಾಡಬೇಕು. ನಮ್ಮ ಊರು ನಮ್ಮ ಹಕ್ಕು, ನಮ್ಮ ಚಿತ್ರಾವತಿ ನಮ್ಮ ಹಕ್ಕು. ನಮ್ಮದು ಯಾವುದೇ ಇರಲಿ, ನಾವು ಪಕ್ಷಾತೀತವಾಗಿ ಸಂಘಟನೆಗಳು ಹಾಗೂ ಎಲ್ಲರೂ ಕೈ ಜೋಡಿಸಿದ್ದಾರೆ. ಈ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡಿತು ಅಂತ ಎಚ್ಚರಿಕೆ ಕೊಟ್ಟು. ಬ್ಯೂರೋ ರಿಪೋರ್ಟ್ BA ಬಾಬಾಜಾನ್, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.